ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮಾಜಿ ಮುಖ್ಯಮಂತ್ರಿ ಕೆಜೆಪಿ ನಾಯಕ ಯಡಿಯೂರಪ್ಪ ಅವರ ಜೊತೆ ಮಾತಾಡ್ತಾ ಇದ್ವಿ. ಸಂದರ್ಶನ ಮುಂದುವರಿಯುತ್ತೆ. ಯಡಿಯೂರಪ್ಪನವರೇ, ಕೆಜೆಪಿ ಪಕ್ಷವನ್ನು ತಾವು ಈಗ ಕಟ್ತಾ ಇದ್ದೀರಿ. ತಾವು ಮುಖ್ಯಮಂತ್ರಿ ಅಧಿಕಾರದಿಂದ ಇಳಿದ ನಂತರ ಸದಾನಂದ ಗೌಡರನ್ನು ಮಾಡಿದಿರಿ, ಒಕ್ಕಲಿಗ ಅವ್ರನ್ನ ಇಳಿಸಿದ್ರಿ. ನಂತರ ತಾವೇನು ಮಾಡಿದಿರಿ, ವೀರಶೈವ ಸಮುದಾಯದವರು ಬೇಸರ ಮಾಡ್ಕೋಬಹುದು ಅಂತ ಹೇಳಿ ಯಡಿಯೂರಪ್ಪ ಜಗದೀಶ್ ಶೆಟ್ಟರನ್ನು ತಾವು ಮುಖ್ಯಮಂತ್ರಿ ಮಾಡಿದಿರಿ. ಈಗ ಜಗದೀಶ್ ಶೆಟ್ಟರ್ ವಿರುದ್ಧನೇ ಮಾತಾಡ್ತಾ ಇದ್ದೀರಿ, ತಮ್ಮ ಸಮುದಾಯದ ನಾಯಕರ ವಿರುದ್ಧನೇ. ನೋಡಿ ಸ್ವಾಮಿ, ನಾನು ಜೀವನದುದ್ದಕ್ಕೂ ಗಾಂಧಿ, ಅಂಬೇಡ್ಕರ್, ನಂತರ ಜಯಪ್ರಕಾಶ್ ನಾರಾಯಣ್ ಈ ವಿಚಾರಕ್ಕೆ ಮಾರಿ ಹೋಗಿ ರಾಜಕೀಯ ಮಾಡಿದಂಥ ನನ್ನ ಆಡಳಿತ ಅವಧಿಯಲ್ಲಿ ಯಾವುದಾದ್ರು ಒಂದು ಪ್ರಬಲವಾದ ಕೋಮಿಗೆ ಅನುಕೂಲ ಮಾಡಿಕೊಟ್ಟಿದ್ದೇನೆ. ಬೇರೆ ಎಲ್ಲರನ್ನೂ ನೀವು ಮರೆತು ಯಡಿಯೂರಪ್ಪನವ್ರು ಅಂದರೆ ಇವತ್ತೇ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ. ಪ್ರಾಮಾಣಿಕವಾಗಿ, ಅತ್ಯಂತ ಪ್ರಾಮಾಣಿಕವಾಗಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಾಮಾಜಿಕ ನ್ಯಾಯ, ಇದು ನಮ್ಮ ಹೊಸ ಕೆಜೆಪಿ ಪಕ್ಷದ ಮಂತ್ರ ಘೋಷಣೆ. ನನ್ನ ಕನಸಿನಲ್ಲಿರುವಂಥದ್ದು ನಮ್ಮ ಗಾಂಧೀಜಿ ಕಂಡ ಗ್ರಾಮ ರಾಜ್ಯ, ಅಂಬೇಡ್ಕರ್ ಕಂಡ ಶೋಷಣ ಮುಕ್ತ ಸಮಾಜ, ಜಯಪ್ರಕಾಶ್ ನಾರಾಯಣ್ ಕಂಡಂಥ ಪರಿವರ್ತನಾ ಒಂದು ಸಮಾಜವನ್ನು ಗುರಿ ಇಟ್ಕೊಂಡು ನಾನು ಈ ಪ್ರಾದೇಶಿಕ ಪಕ್ಷವನ್ನು ಕಟ್ತಾ ಇದ್ದೇನೆ. ಅತ್ಯಂತ ಪ್ರಾಮಾಣಿಕವಾಗಿ, ಮೋಸವಿಲ್ಲದ, ದ್ವೇಷವಿಲ್ಲದಂಥ ಒಂದು ರಾಜಕಾರಣ ಮಾಡಬೇಕು ಅಂತೇಳಿ ಯಾರ ಹೆಸರು ನಾನು ಇತ್ತೀಚೆಗೆ ಹೇಳ್ತಾ ಇಲ್ಲ. ಯಾಕೆ ಜಗದೀಶ್ ಶೆಟ್ಟರ್ ಹೇಳಬೇಕಾಯ್ತು? ನಾನು ಎಷ್ಟು ತಿಂಗಳಾಯಿತು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಯಾಗಿ? ಎಷ್ಟು ಬಾರಿ ನಾನು ಜಗದೀಶ್ ಶೆಟ್ಟರ್ ಮನೆಗೆ ಹೋಗಿದ್ದೇನೆ? ಜಗದೀಶ್ ಶೆಟ್ಟರ್ಗೆ ಏನು ಕಡಿಮೆ ಆಗಿತ್ತು? ಮುಖ್ಯಮಂತ್ರಿಯಾಗಿ ನೀವು ಆಡಳಿತ ನಡೆಸಬೇಕಾದ್ರೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿದಂಥ ಒಬ್ಬ ಯಡಿಯೂರಪ್ಪ ಒಂದು ದೊಡ್ಡ ಒಂದು ಸಮಾವೇಶವನ್ನು ಮಾಡ್ತಿರೋಂಥ ಹಿಂದಿನ ದಿವಸ ನನ್ನ ಆಪ್ತರನ್ನು ಹುಡುಕಿ ನೀವು ಅವ್ರನ್ನ ಮನೆಗೆ ಕಳಿಸಿದ್ರಲ್ಲ, ದೇವ್ರು ನಿಮ್ಗೆ ಒಳ್ಳೇದು ಮಾಡಿ. ಯಡಿಯೂರಪ್ಪ ಒಬ್ಬರು ಈಗ ಬಿಜೆಪಿ ಬಿಟ್ಟು ಬಂದಿರೋ ನಾಯಕತ್ವ, ಇನ್ನು ಹೊಸ ಪಕ್ಷ ಹುಟ್ಟಾಗ್ತಾ ಇದೆ, ನಾಳೆ ಹುಟ್ಟುತ್ತಾ ಇದೆ. ಬಿಜೆಪಿ ರಾಷ್ಟ್ರೀಯ ಪಕ್ಷ ಒಂದು ಕ್ಯಾಡರ್ ಬೇಸ್ಡ್ ಪಾರ್ಟಿ. ಅಲ್ಲಿ ಅನೇಕ ನಾಯಕರಿದ್ದಾರೆ. ಈಗ ರಾಜ್ಯದಲ್ಲಿ ಜಗದೀಶ್ ಶೆಟ್ಟರ್ ಇದ್ದಾರೆ, ಈಶ್ವರಪ್ಪ ಇದ್ದಾರೆ, ಅನಂತಕುಮಾರ್ ಇದ್ದಾರೆ, ಅಶೋಕ್ ಇದ್ದಾರೆ, ಸದಾನಂದ ಗೌಡರು ಇದ್ದಾರೆ. ತಾವು ಯಾರನ್ನ ಎದುರಿಸ್ತಾ ಇದ್ದೀರಿ ಸ್ವಾಮಿ? ಯಡಿಯೂರಪ್ಪನವ್ರಿಗೆ ಇವ್ರನ್ನೆಲ್ಲ ಎದುರಿಸೋ ಶಕ್ತಿ ಇದೆಯಾ ಸ್ವಾಮಿ? ಕಳೆದ 10-15 ದಿವಸದಿಂದ ನನ್ನ ಜೀವನದಲ್ಲೇ ಆಗದಿರೋಷ್ಟು ಸಂತೋಷ, ಸಮಾಧಾನ, ನಾನು ಸೇವೆ ಮಾಡೋದಕ್ಕೆ ಸಾರ್ಥಕ ಆಯಿತು ಅನಿಸಿದೆ. ಯಾಕೆ ಅಂತ ಹೇಳಿದ್ರೆ, ನಾನು ನಾಳೆ ರಾಜ್ಯದ ಅಧ್ಯಕ್ಷನಾಗಿ ಈ ಕೆಜೆಪಿ ಪಕ್ಷದ ಜವಾಬ್ದಾರಿ ತಗೊಳ್ತಾ ಇದ್ದೇನೆ. ಇನ್ನೂ ಅದು ಉದಯನೇ ಆಗಿಲ್ಲ. ಪ್ರಾರಂಭಿಕ ಅಂಬಗಾಲ ಹಾಕೊಂಡು ಹೊರಟಿರುವಂಥದ್ದು. ಎಲ್ಲೂ ಇನ್ನೂ ನಮ್ಮ ಪದಾಧಿಕಾರಿ ನಾವು ನೇಮಕ ಮಾಡಿಲ್ಲ ಜಿಲ್ಲೆಗಳಲ್ಲಿ. ನಾಳೆ 4-5 ಲಕ್ಷ ಜನ ಬರ್ತಾರೆ ಅನ್ನೋದಾದರೆ ಅದ್ಯಾವುದೋ ಅದಮ್ಯವಾದ ವಿಶ್ವಾಸ ಯಡಿಯೂರಪ್ಪನ ಮೇಲೆ ಇರ್ಬೋದು. ನನ್ನ ಚಿಂತನೆಗೆ ಅದೆಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ನಮ್ಮ ತಾಯಂದಿರು, ನಮ್ಮ ದೀನದಲಿತರು, ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಗುಂಪಾಗಿ ಬಂದು ಯಡಿಯೂರಪ್ಪನ ನಿಮ್ಮ ಜೊತೆಗಿರ್ತೇವೆ ಅಂತ ಹೇಳ್ತಾರಲ್ಲ, ಇದು ಯಾವುದೋ ಪೂರ್ವಜನ್ಮದ ಪುಣ್ಯದ ಫಲ ಅಲ್ವಾ? ಇದನ್ನು ನನ್ನ ಜೀವನದಲ್ಲಿ ಆ ಋಣವನ್ನು ತೀರಿಸಬೇಕಲ್ಲ. ಜಗದೀಶ್ ಶೆಟ್ಟರು ಯಾರೋ ಇಬ್ಬರನ್ನು ತೆಗೆದ್ರು ಅಂತ ನಾನು ವಿಚಲಿತನಾಗಿ ಮಾತಾಡ್ತಾ ಇಲ್ಲ ಸ್ವಾಮಿ. ಜೀವನದಲ್ಲಿ ನಂಬಿಕೆ ವಿಶ್ವಾಸ ಇಟ್ಕೊಂಡವನು. ಯಾರು ನಂಬುದೋ ಎಲ್ಲರೂ ಸಹ ಈ ಥರನೇ ಚೂರಿ ಹಾಕ್ಕೊಂಡು ಬಂದರೆ ಕೊನೆಗೆ ನಾನು ಜನಾರ್ದನ್ ನಮಗೆ ಹೊರಟಿದ್ದೇನೆ. ಅದಕ್ಕೋಸ್ಕರ ಆಯಾ ಕ್ಷೇತ್ರಗಳಲ್ಲಿ ಜನರ ಮಧ್ಯೆ ಕುಂತು ಇರೋದರಲ್ಲಿ ಯಾರು ಯೋಗ್ಯ ಅಂತ ಅವ್ನು ಹೇಳ್ತಾರೋ ಅಂಥವ್ನು ಅಭ್ಯರ್ಥಿ ಮಾಡಿ 224 ಕ್ಷೇತ್ರದಲ್ಲೂ ನಿಲ್ಲಿಸಿ ಅವರಲ್ಲಿ ಬಹುಮತವನ್ನು ಪಡೆದು ಉಳಿದಿರೋ ನನ್ನ ದಿವಸಗಳಲ್ಲಿ ಕರ್ನಾಟಕ ರಾಜ್ಯ ಈ ದೇಶದಲ್ಲಿ ಮಾದರಿ ರಾಜ್ಯ ಆಗಬೇಕು ಅನ್ನೋ ಹಂಬಲದಿಂದ ನಾನು ಈ ಪ್ರಯತ್ನ ಮಾಡ್ತೇನೆ ಹೊರತು ಇಲ್ಲ ನನಗೆ ಯಾಕೆ ಬೇಕಾಗಿತ್ತು? ನಾನು ಈಗ ಪಟ್ಟಿ ಮಾಡಿದವ್ರು ಯಾರು ನಾಯಕರು ಅಂತ ಒಪ್ಕೊಳ್ಳಲ್ಲ ನೀವು. ಅವರ ನಾಯಕರಲ್ಲ, ಅವ್ರಿಗೆ ಶಕ್ತಿ ಇಲ್ಲ. ಹಾಗಾದ್ರೆ ಅನಂತಕುಮಾರ್ಗೆ, ಈಶ್ವರಪ್ಪ, ನಾನೇ ನಾಯಕ ಅಂತ ನಾನು ಕರ್ಕೊಂಡಿಲ್ಲ. ಕನ್ನಡ ನಾಡಿನ ಜನರ ಆಶೀರ್ವಾದ ಇದೆ, ಅವ್ರಿಗೆ ವಿನಮ್ರ ಸೇವಕ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ನಾಯಕ ಅಂತ ಎಂದು ಹೇಳಿಲ್ಲ. ನಾಯಕತ್ವ ಇರುವಂಥವ್ರು ಡೆಲ್ಲಿಲಿದ್ದಾರೆ ಸ್ವಾಮಿ, ಅವರು ನಾಯಕರಾಗಿರ್ಬೋದು. ನಾನು ಒಬ್ಬ ವಿನಮ್ರ ಈ ನಾಡಿನ 6 ಕೋಟಿ ಜನರ ಸೇವಕ ಅಂತ ತಿಳ್ಕೊಂಡು ತಲೆಬಾಗಿ ನಾನು ಅವ್ರ ಸೇವೆ ಮಾಡೋಕ್ಕೆ ಈ ತಾಯಿ ಭುವನೇಶ್ವರಿನ ಹೆಸರು ಹೇಳ್ಕೊಂಡು ನಾನು ಹೊರಡ್ತಾ ಇದ್ದೇನೆ. ಬೀದರ್ನಿಂದ ನಾನು ಪ್ರವಾಸ ಪ್ರಾರಂಭ ಮಾಡ್ತೇನೆ. ಲಕ್ಷಾಂತರ ಜನ ಯುವಕರು ನನ್ನ ಜೊತೆಗೆ ಬರಬೇಕು, ಒಂದು ಬದಲಾವಣೆ ತರಬೇಕು. JP ಕ್ರಾಂತಿ ಇವತ್ತೇನಾಗಿದೆ ಸ್ವಾಮಿ? ಜಗದೀಶ್ ಶೆಟ್ಟರೆ, ಯಾವತ್ತಾರು ಗ್ರಾಮೀಣ ಪ್ರದೇಶಕ್ಕೆ ಹೋದ್ರೆ ನೀವು ಪರಿಸ್ಥಿತಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ರ? ಅದನ್ನು ಸಂಕಷ್ಟ ತಿಳ್ಕೊಳ್ಳೋಕ್ಕೇನಾರ ಪ್ರಯತ್ನ ಮಾಡಿದ್ರ? ಶಾಂತವಾಗಿ ಕುಂತ್ಕೊಂಡು ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ಯಡಿಯೂರಪ್ಪ ಕೊಟ್ಟಂಥ ಕಾರ್ಯಕ್ರಮಗಳನ್ನು ಪೂರ್ಣ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರ? ಭಾಗ್ಯಲಕ್ಷ್ಮಿ ಯೋಜನೆ ಬೆನಿಫಿಷರೀಸ್ ಐಡೆಂಟಿಫೈ ಮಾಡ್ತೀರಾ ಸ್ವಾಮಿ? ತಿಂಗಳಿಗೊಮ್ಮೆ ಕರೆಕ್ಟಾಗಿ ವೃದ್ಧಾಪ್ಯವೇತನ, ವಿಧವಾ ವೇತನ, ಅಂಗವಿಕಲ ವೇತನ ಕೊಡ್ತಾ ಇದ್ದೀರಾ ಸ್ವಾಮಿ? 2 ರೂಪಾಯಿ ಪ್ರತಿ ಲೀಟರ್ ಹಾಲಿಗೆ ಪ್ರೋತ್ಸಾಹಧನ ಕೊಡಬೇಕು, ಕೊಡ್ತಾ ಇದ್ದೀರಾ ಸ್ವಾಮಿ? ಆ ತಿಂಗಳು ಕೊಡುವಂಥ ವೃದ್ಧಾಪ್ಯವೇತನ, ವಿಧವಾ ವೇತನ, ಅಂಗವಿಕಲ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ ದುಡ್ಡು ತಲುಪದೇ ಇದ್ದರೆ ಅವ್ರ ಮನೇಲಿ 2 ಹೊತ್ತು ಊಟ ಹಾಕೋದಿಲ್ಲ ಆ ಅಜ್ಜಿನಿಗೆ ಗೊತ್ತಾ ಜಗದೀಶ್ ಶೆಟ್ಟರೆ? ಕೆಲವು ಕಡೆ ಎಲ್ಲ ನಿಮ್ಮ ಪಕ್ಷದ ಭಿತ್ತಿಪತ್ರಗಳನ್ನು ನೋಡ್ತಾ ಇದ್ದೀವಿ ನಾವು. ಕೆಜೆಪಿ ಬೆಂಬಲಿಸಿ, ಕೈ ಬಲಪಡಿಸಿ ಅಂತ ಹೇಳಿ. ಕೈ ಬಲಪಡಿಸಿ ಅಂದ್ರೆ ಏನು? ಕಾಂಗ್ರೆಸ್ ಪಕ್ಷ ಬಲಪಡಿಸಿ ಅಂತಲ್ಲ, ಹೊಂದಾಣಿಕೆ ಮಾಡ್ಕೋತೀರಿ ಅನ್ನೋ ಒಂದು ಮಾತುಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇದೆ. 224 ಕ್ಷೇತ್ರಗಳು ನಾನು ಸ್ಪರ್ಧೆ ಮಾಡಕ್ಕೆ ಕೊಟ್ಟಿದ್ದೇನೆ. ಯಾರ ಜೊತೆ ಹೊಂದಾಣಿಕೆ ಪ್ರಶ್ನೆ ಇಲ್ಲ. ಇವತ್ತು ಈ ಕೈಯೇನೆ ನಮ್ಮ ಲಕ್ಷ್ಮಣ ರೇಖೆ, ಅದೃಷ್ಟ ರೇಖೆ, ಮುಂದಿನ ಭವಿಷ್ಯವನ್ನು ಹೇಳುವಂಥದ್ದು.
ಅದಕ್ಕೋಸ್ಕರ ಯಡಿಯೂರಪ್ಪ ಪ್ರಾಮಾಣಿಕವಾಗಿ ನಿಮ್ಗೆ ದ್ರೋಹ ಮಾಡಿಲ್ಲ, ಕೈ ಕೊಟ್ಟಿಲ್ಲ, ಅನ್ಯಾಯ ಮಾಡಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಯಡಿಯೂರಪ್ಪನ ಕೈಯನ್ನು ಹಿಡಿದು ಈ KJPಯನ್ನು ಬಲಪಡಿಸಿ ಅನ್ನೋ ಅರ್ಥದಲ್ಲಿ ಹೇಳಿದ್ದೇನೆ ಹೊರತು ಬೇರೆ ಅಪಾರ್ಥ ಮಾಡ್ಕೊಳ್ಳುವಂಥ ಕಾಂಗ್ರೆಸ್ ಪಕ್ಷದ ಜೊತೆ ಯಾವುದೇ ಯಾವುದೇ ರೀತಿ ಸಂಬಂಧ ಯಾರ ಜೊತೆಗೂ ನಂದಿಲ್ಲ. ಯಾಕೆ ಅಂದ್ರೆ ನಾಳೆ ಸೋನಿಯಾ ಗಾಂಧಿ ಬರ್ತ್ಡೇ, ಅದಕ್ಕಾಗಿ ಇದನ್ನು ಮಾಡ್ತಾ ಇದ್ದೀರಿ ನೀವು ಈ ಸಮಾವೇಶ? 10ನೇ ತಾರೀಕು ನಿಶ್ಚಯ ಆಗಿತ್ತು. ಯಾವುದೋ ಕಾರಣಕ್ಕೆ 9ನೇ ತಾರೀಕು ಅನಿವಾರ್ಯ, ಸಂಡೇ ಇವತ್ತು ಹಾಲಿಡೇ ಅಂತೇಳಿ ನಾಳೆ ಆಯ್ಕೆ ಮಾಡ್ಕೊಂಡಿದ್ದೇನೆ ಹೊರತು ಅದಕ್ಕೆ ಬೇರೆ ಯಾವುದೇ ಹಿನ್ನೆಲೆಯ ಕಾರಣ ಇಲ್ಲ. ಏನು ಹೇಳ್ತೀರಿ ರಾಜ್ಯದ ಜನಕ್ಕೆ, ಏನು ಹೇಳ್ತೀರಿ ನೀವು? ನಾನು ನಿಮಗೆ ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಮಾಡೋಲ್ಲ. ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಗಳು ಅನೇಕ ಮುಖ್ಯಮಂತ್ರಿಗಳ ಆಡಳಿತವನ್ನು ನೀವು ನೋಡಿದ್ದೀರಾ. ಯಡಿಯೂರಪ್ಪ 3.25 ವರ್ಷದಲ್ಲಿ ಅದರ ವ್ಯತಿರಿಕ್ತವಾಗಿ ಕೋಟ್ಯಾಂತರ ಜನ ನೀವು 2 ಹೊತ್ತು ನೆಮ್ಮದಿಯಿಂದ ಬದುಕುವಂಥ ವ್ಯವಸ್ಥೆ ಮಾಡಿದರೆ, ಕೈ ಚಾಚಿ ಬೇಡುವಂಥ ಕೈಗಳನ್ನ ಕೈ ಚಾಚಿ ಕೊಡುವಂಥ ಶಕ್ತಿ ನಿಮಗೆ ತುಂಬಿದರೆ, ಈ ನಾಡಿನ ಅನ್ನದಾತ ನೇಗಿಲ ಯೋಗಿ ರೈತನಿಗೆ ಅವನ ದುಃಖ ದುಮ್ಮಾನಗಳನ್ನ ಸ್ಪಂದಿಸಿದರೆ 12-13% ಸಾಲ ತಗೊಂಡು ಹೊಲ ಮನೆಗಳನ್ನು ಮಾರ್ತಿದ್ದಂಥ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿ, ಬಡ್ಡಿ ಇಲ್ಲದೇ 1 ಲಕ್ಷ ಸಾಲ ಕೊಟ್ಟು, ಮೊನ್ನೆ ತಾನೇ ಹೋರಾಟ ಮಾಡಿ ನಾವು ವಿರೋಧ ಪಕ್ಷ ನಾಯಕನಂತೆ ಹೋರಾಟ ಮಾಡ್ತೇನೆ ಅಂತೇಳಿ 17 ಲಕ್ಷ ರೈತರಿಗೆ 3,500 ಕೋಟಿ ತಲಾ 25% ಸಾಲ ಮನ್ನಾ ಮಾಡಿದ್ದು, 108 ಕಾರ್ಯಕ್ರಮ, ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ, ಭಾಗ್ಯಲಕ್ಷ್ಮಿ ಯೋಜನೆ ಇವೆಲ್ಲ ನಿಂತೋಗ್ತಾ ಇದೆ ಸ್ವಾಮಿ. ಆ ಬೆನಿಫಿಷಿಯರಿ ಸಾಲೆ ಯಡಿಯೂರಪ್ಪ ಇಲ್ಲ ನಾವು ಬರೋದು ನಿಂತೋಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಕುರಿಯ ಕಾಯೋನು ಈ ಮಾತನ್ನು ಹೇಳ್ತಾನೆ, ಹಾಲು ಕರೆಯೋ ತಾಯಿ ಈ ಮಾತನ್ನು ಹೇಳ್ತಾರೆ, ಆ ಮಗು ಎತ್ಕೊಂಡು ಕಳೆ ತೆಗಿತಾ ಇರೋ ಹೆಣ್ಣುಮಕ್ಳು ಮಾತಾಡ್ತಾರೆ, ಯಡಿಯೂರಪ್ಪ ಇದ್ದಾಗ ಸಮಯಕ್ಕೆ ಸರಿಯಾಗಿ ಬರ್ತಿದ್ದಕ್ಕೆ ಎಲ್ಲ ನಿಂತೋಗಿದೆ ಅಂತ. ನನ್ನ ಹೊಸ ಪಕ್ಷದ ಉದ್ದೇಶನೇ ಇದು. ನನ್ನ ಕಾರ್ಯಕ್ರಮ ನಿಲ್ಲಿಸ್ಬಿಡ್ತಾರೆ ಇವರು, ಅದು ಮುಂದುವರ್ಕೊಂಡು ಹೋಗಬೇಕು. ಮತ್ತು ಈ ನಾಡಿನ ಜನ ನೆಮ್ಮದಿಯಿಂದ ಬದುಕಬೇಕು, ಕೈ ಚಾಚಿ ಬೇಡಬಾರ್ದು, ಕೈ ಚಾಚಿ ಕೊಡುವಂಥ ಶಕ್ತಿ ಬರಬೇಕು, ಎಲ್ಲರೂ ವಿದ್ಯಾವಂತರಾಗಬೇಕು. ಈ ಕನಸನ್ನು ಇಟ್ಕೊಂಡು ಹೊರಟಿದ್ದಾನೆ. ಅಲ್ಪಸಂಖ್ಯಾತ ಬಂಧುಗಳು ವೋಟ್ ಬ್ಯಾಂಕ್ ಮಾಡ್ಕೊಂಡ್ಬಿಟ್ರು. ಭಾಳ ಜನ ಅವ್ರನ್ನ ಶೋಷಣೆ ಮಾಡಿದ್ರು, ಉಪಯೋಗಿಸ್ಕೊಂಡ್ರು, ಡೆಲ್ಲಿಗೆ ಹೋದರು, ಬೆಂಗಳೂರಿಗೆ ಹೋದರು, ಅವರ ಜೀವನ ಸ್ಥಿತಿಯಲ್ಲಿ ಸುಧಾರಣೆ ಆಗಲಿಲ್ಲ. ಆ ಸುಧಾರಣೆ ತರೋದ ಪ್ರಯತ್ನ ಮಾಡಿದೆ. ನನ್ನನ್ನು ಮುಂದುವರೆದ ನಾಯಕ ಅಂತ ಪಕ್ಷದವನು ಅಂತ ಹೇಳ್ತಾರೆ, ಅಥವಾ ಬೇರೆ ಬೇರೆ ಮಾತು ಹೇಳ್ತಾರೆ. ಹಾಗಿದ್ರೆ ಹಜ್ ಭವನ ಕಟ್ಟಕ್ಕೆ 40 ಕೋಟಿ ರೂಪಾಯಿ ಕೊಡೋಕ್ಕೆ ಪ್ರಾರಂಭ ಮಾಡ್ತಾ ಇದ್ದ ಸ್ವಾಮಿ. ಆ ಕನಕ ಪೀಠದಲ್ಲಿ ಕನಕದಾಸರ ಜಯಂತಿಯನ್ನು ಸರ್ಕಾರದಿಂದ ಮಾಡಿ ಅಲ್ಲಿ ಇವತ್ತು 40 ಕೋಟಿ ಖರ್ಚು ಮಾಡಿ ಆ ಕನಕಪೀಠ ಅಭಿವೃದ್ಧಿ ನಾನು ಮಾಡ್ತಾ ಇದ್ದೇನೆ ಸ್ವಾಮಿ. ರೈಟ್, ಯಾವ ಜನಾಂಗವನ್ನು ಬಿಟ್ಟಿದ್ದಾನೆ? ಈ ಎಲ್ಲ ಆಶಾವಾದಗಳನ್ನು ಇಟ್ಕೊಂಡು ಈ ಎಲ್ಲ ವಿಚಾರಧಾರೆಗಳನ್ನು ಜನಕ್ಕೆ ಹೇಳಿ ನನಗೆ ಬೆಂಬಲಿಸಿ ಅಂತ ಕೇಳ್ತಾ ಇದ್ರಿ ಈ ಚುನಾವಣೆಯಲ್ಲಿ. ಬೆಂಬಲಿಸ್ತಾ ಇದ್ರೆ ಏನು ಮಾಡ್ತೀರಿ ಯಡಿಯೂರಪ್ಪ? ನೋಡಿ, ಜನತಾ ಜನಾರ್ದನ ಈ ನಾಡಿನ 6 ಕೋಟಿ ಜನ ಮಾಲೀಕರು. ಅವ್ರ ತೀರ್ಪುಗೆ ನಾವು ತಲೆಬಾಗಬೇಕು. ಅವ್ರು ಏನು ಬೇಕಾದ್ರೂ ತೀರ್ಪು ಕೊಡಲಿ. ಯಡಿಯೂರಪ್ಪ ಒಳ್ಳೇದು ಮಾಡಿದ್ದಾನೆ, ಮಾಡ್ಬೋದು ಅಂತ ವಿಶ್ವಾಸ ಇತ್ತಾ ನನಗೆ ಆಶೀರ್ವಾದ ಮಾಡಿ. ಇಲ್ಲ ನನ್ನ ಬಗ್ಗೆ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ ಅಂತ ನಿಮ್ಗೆ ಅನಿಸುತ್ತಾ ತಾವು ಏನು ಬೇಕಾದ್ರೂ ತೀರ್ಪು ತಗೊಳ್ಳಿ. ಆದರೆ ತೀರ್ಪು ತಗೊಳ್ಬೇಕಾದ್ರೂ ನೀವು ಆ ತೀರ್ಪು ಕೊಡೋಕ್ಕೆ ಮುಂಚೆ ಒಂದು ಕ್ಷಣ ಯೋಚನೆ ಮಾಡಿ, ದೇವರ ಸ್ಮರಣೆ ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿರುವಂಥ ಜನ ನೆನಪು ಮಾಡ್ಕೊಳ್ಳಿ. ಯಡಿಯೂರಪ್ಪ ಏನಾದರೂ ಒಂದು ಅನುಕೂಲ ಪ್ರತಿಯೊಂದು ಕುಟುಂಬಕ್ಕೆ ಮಾಡಿದ್ದಾನೆ, ಹಿಂದಿನ ಯಾವುದೇ ಮುಖ್ಯಮಂತ್ರಿ ನಮ್ಮ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಅನಿಸಿದ್ರೆ ನಮ್ಮ ಅಲ್ಪಸಂಖ್ಯಾತರಿಗೆ, ನಮ್ಮ ಹಿಂದುಳಿದ ವರ್ಗದವ್ರಿಗೆ, ನಮ್ಮ ದೀನದಲಿತರಿಗೆ ಅವರು ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಈಗಾಗಲೇ ನನಗೆ ನಾಳೆ ಬರುವಂಥ ಜನಸ್ತೋಮ, ನಾನು ಪ್ರವಾಸ ಸಂದರ್ಭದಲ್ಲಿ ಅವ್ರು ತೋರಿಸ್ತಾ ಇರೋಂಥ ಜನ ಬೆಂಬಲ ನನಗನ್ಸುತ್ತೆ ಕರ್ನಾಟಕದಲ್ಲಿ KJPಗೆ ಬಹುಮತ ಕೊಟ್ಟು ಇನ್ನೊಂದು ಸರ್ಕಾರ ರಚನೆ ಮಾಡೋಕ್ಕೆ ಒಂದ್ಸರಿ ಅವಕಾಶ ಮಾಡಿಕೊಡ್ತಾರೆ. ನಾನು ಮತ್ತೊಮ್ಮೆ ಹೇಳ್ತೇನೆ, ಯಾರು ತಪ್ಪು ತಿಳ್ಕೊಳ್ಬಾರ್ದು. ನಾನು ಜನರ ಋಣ ತೀರ್ಸಕ್ಕೆ ಸಿದ್ಧ ಇದ್ದೇನೆ, ನಿಮ್ಗೆ ಅನ್ಯಾಯ ಮಾಡಲ್ಲ ಅಂತ ನಾನು ರಕ್ತದಲ್ಲಿ ಬರ್ಕೊಡೋಕ್ಕೆ ಸಿದ್ಧ ಇದ್ದೇನೆ. ನಮ್ಮ ಯುವಕರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಈ ಬದಲಾವಣೆ ಯುಗ, ಬದಲಾವಣೆ ಕ್ರಾಂತಿಕಾರಿ ಬದಲಾವಣೆ ಆಗ್ತಿರೋ ಸಂದರ್ಭದಲ್ಲಿ ಒಂದು 3-4 ತಿಂಗಳು ನಿಮ್ಮ ಸಮಯವನ್ನು ಕೊಡಿ. ಯಾರು ನಿಜವಾಗೂ ಕರ್ನಾಟಕದಲ್ಲಿ ಪರಿವರ್ತನೆ ತರಬೇಕು, ಬದಲಾವಣೆ ತರಬೇಕು ಅಂತಿರ್ತೀರಾ, ನನ್ನ ಜೊತೆ ಹೆಜ್ಜೆ ಹಾಕಿ. ಖಂಡಿತ ಒಂದು ಬದಲಾವಣೆ ತಂದು ನಿಮ್ಮ ಋಣವನ್ನು ತೀರಿಸ್ತೇನೆ. 40 ವರ್ಷದ ಅನುಭವ ನನಗಿದೆ. ಮುಖ್ಯಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ ಅನುಭವವನ್ನು ದಾರಿ ಎರೆಯಕ್ಕೆ ನಾನು ಸಿದ್ಧ ಇದ್ದೇನೆ. ಸ್ವಂತಕ್ಕೆ ನನಗೇನೂ ಬೇಡ, ಈ ರಾಜ್ಯದ ಹಿತವನ್ನು ಗಮನಿಸಿ ಈ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ತಪ್ಪದೇ ಬನ್ನಿ. ಅಲ್ಲಿ ಬಂದು ಬಹಳ ಲಕ್ಷಾಂತರ ಜನ ಬರ್ತಾರೆ. 35-40 ಸಾವಿರ ವಾಹನಗಳು ಬರೋದಿದೆ. ಆ ವಾಹನ ಚಾಲಕರು ಭಾಳ ಎಚ್ಚರಿಕೆಯಿಂದ ವಾಹನವನ್ನು ನಡೆಸಬೇಕಾಗಿದೆ. ಎಚ್ಚರಿಕೆಯಿಂದ ವಾಪಸ್ಸು ಬಂದಂಥ ಜನ ನಾವು ಮನೆಗೆ ತಲುಪಿಸಿದ್ರೆ ನಾನು ನಿಮ್ಗೆ ಋಣಿಯಾಗಿರ್ತೇನೆ. ದೇವರು ಖಂಡಿತ ನಮ್ಮ ಜೊತೆಗೆ ನಾಳೆ ಸಮಾರಂಭ ಅತ್ಯಂತ ಯಶಸ್ವಿ ಆಗೋ ರೀತಿಯಲ್ಲಿ ಅವನ ಆಶೀರ್ವಾದ ಮಾಡ್ತಾನೆ ಅಂತ ನಾನು ಅದನ್ನು ನಂಬಿದ್ದೇನೆ. ರೈಟ್ ಸರ್, ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದಿರಿ, ಧನ್ಯವಾದ. ಸೊ ಇದಿಷ್ಟು ಯಡಿಯೂರಪ್ಪ ಅವರ ಜೊತೆಗಿನ ಸಂದರ್ಶನ. ಯಡಿಯೂರಪ್ಪ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಅವರು ಯಾರೆಲ್ಲ ಅವರಿಗೆ ದ್ರೋಹ ಮಾಡಿದರು, ಮುಂದೆ ನಾನು KJP ಪಕ್ಷದಿಂದ ಏನೆಲ್ಲ ಮಾಡಬೇಕು ಅಂತಿದ್ದೀನಿ, ಮುಂದಿನ ಸರ್ಕಾರ ಇರುತ್ತೋ ಇಲ್ವೋ, ಅವಧಿ ಪೂರ್ವ ಚುನಾವಣೆ ಬರುತ್ತೋ ಇಲ್ಲೋ, ಇವೆಲ್ಲವೂ ಕೂಡ ನಾಳಿನ ಸಮಾವೇಶದ ನಂತರ ತೀರ್ಮಾನ ಮಾಡ್ತೀನಿ ಎಲ್ಲರ ಜೊತೆ ಸೇರಿ. ನಾನೇನು ಡಿಕ್ಟೇಟರ್ ಅಲ್ಲ, ಅವ್ರ ಜೊತೆ ಮಾತಾಡಿ ನಿರ್ಧಾರ ಕೈಗೊಳ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಸಮಾವೇಶಕ್ಕೆ ಹೇಗೆ ಯಶಸ್ವಿಯಾಗಿ ನಡೆಯುತ್ತೆ ನೋಡೋಣ. ಅದರ ಜೊತೆಗೆ ಮುಂದಿನ ಯಡಿಯೂರಪ್ಪ ಅವರ ನಡೆ ನಿರ್ಧಾರಗಳೇನು ಕಾದು ನೋಡೋಣ. ಇದಿಷ್ಟು ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.